ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಆ್ಯಸ್ ಯೂಶ್ವಲ್ ಮಾರ್ನಿಂಗಿಂದ ನೈಟ್ವರೆಗೂ ನನ್ನ ರೂಟೀನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಬೆಳಗ್ಗೆ ಮಾರ್ನಿಂಗ್ ಒಂದು ಎನರ್ಜಿ ಡ್ರಿಂಕ್ ಕುಡಿದು ಟಿಫನ್ನ ರೆಡಿ ಮಾಡ್ಕೊತಿದ್ದೀನಿ. ಟಿಫನ್ಗೆ ಅವಲಕ್ಕಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅವಲಕ್ಕಿ ಲೈಟ್ ಫುಡ್, ಸೊ ಹಾಗಾಗಿ ಅವಲಕ್ಕಿನ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅವಲಕ್ಕಿ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಕೂಡ ಸೈಡ್ಸ್ಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಮಧ್ಯಾಹ್ನ ಲಂಚ್ಗೋಸ್ಕರ ಮೊಳಕೆ ಕಾಳು ಕಟ್ಟಿದ್ನಲ್ಲ, ಹಿಂದಿನ ವೀಡಿಯೋದಲ್ಲಿ ನಾನು ಮೊಳಕೆ ಕಾಳು ಕಟ್ಟಿರೋದನ್ನ ವೀಡಿಯೋ ಹಾಕಿದ್ದೀನಿ, ನೋಡ್ಬೋದು ಹೋಗಿ. ಅದ್ರಲ್ಲಿ ಸಾಂಬಾರು ರೆಸಿಪಿನ ಮಾಡ್ತಾಯಿದ್ದೀನಿ. ಈ ಥರ ಮೊಳಕೆ ಕಟ್ಟಿದ ಕಾಳುಗಳು ಈ ಥರ ಚೆನ್ನಾಗಿ ಮೊಳಕೆ ಬಂದಿತ್ತು. ಮೊಳಕೆ ಕಟ್ಟಿದ ಕಾಳುಗಳು ಕೂಡ ತುಂಬಾ ಚೆನ್ನಾಗಿ ಮೊಳಕೆ ಬಂದಿತ್ತು. ಇದು ಹುರುಳಿಕಾಳು ತುಂಬಾ ಮೊಳಕೆ ಚೆನ್ನಾಗಿ ಬಂದಿತ್ತು. ಅದರಿಂದ ಬಸ್ಸಾರು ರೆಸಿಪಿ ಮಾಡೋಣ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಸೊಪ್ಪು ಕಾಳು ಎರಡು ಮಿಕ್ಸ್ ಮಾಡಿ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ. 3 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 3 ವಿಷಲ್ ಕೂಗಿಸ್ಕೋಬೇಕು. ಈ ಕಡೆ ನಾನು ಅದಕ್ಕೆ ಮಸಾಲೆ ಪದಾರ್ಥಗಳು, ಅದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂತಹ ಮಸಾಲೆ ಪದಾರ್ಥಗಳನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಅದನ್ನು ಹುರ್ಕೋಬೇಕು. ಅದಕ್ಕೆ ಮಸಾಲೆ ಬೇಕು ಬಸ್ಸಾರಿಗೆ. ಸೊ ಅದಕ್ಕೆ ಹುರ್ಕೊಳೋಕ್ಕೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಸ್ವಲ್ಪ ಕರಿಬೇವು, ಕೊತ್ತಂಬರಿ ತೊಗೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ದಪ್ಪಗೆ ಹೆಚ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಮಿಕ್ಸಿಗೆ ಹಾಕ್ಕೊಳೋದ್ರಿಂದ ಸ್ವಲ್ಪ ದಪ್ಪಗೆ ಹಾಕ್ಕೊಂಡ್ರೂ ಏನು ಪರವಾಗಿಲ್ಲ. ಇದಕ್ಕೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ತೊಗೊಳ್ಬೇಕು. ಇದನ್ನು ಫಸ್ಟು ಹುರ್ಕೋಬೇಕು. ನಾವು ಸ್ವಲ್ಪ ಎಣ್ಣೆ, ಜೀರಿಗೆ ಹಾಕ್ಕೊಂಡು ಮತ್ತು ಏನೇನು ತೊಗೊಂಡಿದ್ವಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹುಣಸೆಹಣ್ಣು ಇಷ್ಟು ಚೆನ್ನಾಗಿ ಕಲರ್ ಬರೋ ತನಕ, ಚೆನ್ನಾಗಿ ಘಮ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಈ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ನಾವು ಮಿಕ್ಸಿ ಹಾಕ್ಕೊಳ್ಬೇಕು. ಫಸ್ಟ್ ಇದು ಚೆನ್ನಾಗಿ ಕಲರು ಮತ್ತು ಘಮ ಚೆನ್ನಾಗಿ ಬರಬೇಕು. ಅದು ಹುರಿತಾ ಇದ್ದರೆ ತುಂಬ ಚೆನ್ನಾಗಿ ಘಮ ಬರ್ತಾ ಇರಬೇಕು ಅದ್ರದ್ದು. ಅಲ್ಲಿವರೆಗೂ ಹುರ್ಕೊಂಡು ಒಂದು ಮಿಕ್ಸಿಗೆ ನಾವು ಹುರ್ಕೊಂಡಿರೋ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಬೇಕು. ಕೊತ್ತಂಬರಿ ಉರಿಯೋ ಅವಶ್ಯಕತೆ ಏನಿಲ್ಲ. ಕೊತ್ತಂಬರಿನೇ ಹಾಕ್ಕೋಬೋದು. ಸ್ವಲ್ಪ ಮನೇಲಿ ಮಾಡಿರೋಂಥ ಸಾಂಬಾರು ಪೌಡರ್ ಮತ್ತು ಸ್ವಲ್ಪ ಖಾರದ ಪುಡಿ, ಇಲ್ಲಾಂದರೆ ಮೆಣಸಿನ್ಕಾಯಿನೂ ಕೂಡ ಹುರ್ಕೋಬೋದು, ಖಾರದ ಪುಡಿ ಇಲ್ಲಾಂದರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಕಡೆ ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಕಾಳು ಸೊಪ್ಪು ಸ್ವಲ್ಪ ಹಾಕ್ಕೋಬೇಕು. ಮಸಾಲೆ ಹೊಂದುತ್ತೆ ಸಾಂಬಾರಿಗೆ ಅಂದ್ಬಿಟ್ಟು ನಾವು ಕಾಳು ಸೊಪ್ಪು ಎರಡನ್ನೂ ಹಾಕ್ಕೊಳ್ತಾ ಇದ್ದೀವಿ. ಮತ್ತು ನೀರು ಸಪ್ರೇಟು, ಕಾಳು ಸಪ್ರೇಟು ಮಾಡಿಕೊಂಡು ನಾವು ಬೇಕಿದ್ರೆ ಕಾಳು ಒಗ್ಗರಣೆಗೆ ಹಾಕ್ಕೊಂಡು ಇದು ಮಾಡ್ಕೋಬೋದು. ಈ ಕಡೆ ರೈಸ್ ಕೂಡ ಇಟ್ಕೊಂಡೆ. ಅದು ಸ್ವಲ್ಪ ಆರಲಿ ಅಂದ್ಬಿಟ್ಟು ಮಸಾಲೆ ಎಲ್ಲ ಮಿಕ್ಸಿ ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅದು ಹಾಕ್ಕೊಳ್ಳಿ ಅಂದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಟಿದೆ. ಇವಾಗ ಮಿಕ್ಸಿ ಕೂಡ ಹಾಕ್ಕೊಂಡು ನಾವು ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀವಿ. ಈ ಕಡೆ ಕುಕ್ಕರಲ್ಲಿ ಸಾಂಬಾರಿಗೆ ನಾವು ಸಾಸಿವೆ, ಜೀರಿಗೆ, ಕರಿಬೇವು, ಆಮೇಲೆ ಮಸಾಲೆಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀವಿ. ಇದು ಸ್ವಲ್ಪ ಹುರಿದಿರೋದ್ರಿಂದ ಏನು ಜಾಸ್ತಿ ಹುರಿಯೋ ಅವಶ್ಯಕತೆ ಇರಲ್ಲ. ಹಾಗೆ ಸ್ವಲ್ಪ ಹುರ್ಕೊಂಬಿಟ್ಟು ಆ ಮಸಾಲೆಯಲ್ಲಿ ಇರುತ್ತಲ್ಲ ನೀರೆಲ್ಲ ಹಾಕ್ಕೊಂಡು, ಮತ್ತು ನಾವೇನು ಕಾಳು ಸಪ್ರೇಟು, ನೀರು ಸಪ್ರೇಟು ಮಾಡ್ಕೊಂಡಿದ್ವಿ, ಬೇಯಿಸ್ಕೊಂಡಿದ್ದು ನೀರು, ಆ ನೀರನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ. ಇಷ್ಟ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಬೋದು. ಬಸ್ಸಾರು ರೆಡಿ ಆಗುತ್ತೆ. ನೀವು ಬೇಕಿದ್ರೆ ಉಪ್ಪು ಬೇಕಿದ್ರೆ ಹಾಕ್ಕೋಬೋದು ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು. ನಾ ಕಡೆ ಮುದ್ದೆನೂ ಮಾಡಿಕೊಂಡು ಮಧ್ಯಾಹ್ನದ ಊಟನ ಮುಗಿಸ್ಕೊಂಡೆ. ತುಂಬಾ ಚೆನ್ನಾಗಿತ್ತು ಮಧ್ಯಾಹ್ನದ ಊಟ. ತುಂಬಾ ಚೆನ್ನಾಗಿ ಬಂದಿತ್ತು ಬಸ್ಸಾರು ಮಾತ್ರ. ಟು ಬಿ ಫ್ರ್ಯಾಂಕ್, ನಿಜ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು ಬಸ್ಸಾರು. ಈ ಸೊಪ್ಪು, ಮೊಳಕೆ ಕಾಳು ಹಾಕಿರೋದು ಎರಡನ್ನೂ ಸೇರಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು. ಮತ್ತು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ನಾನು ಚಿರುಮುರಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈ ಕಡೆ ಚಿರುಮುರಿಗೆ ಈರುಳ್ಳಿ, ಟೊಮೊಟೊ ಹಣ್ಣು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪೌಡರ್ ಅಷ್ಟೇ. ಇನ್ನೇನು ಮಸಾಲೆ ಆ್ಯಡ್ ಮಾಡಿಲ್ಲ. ಸ್ವಲ್ಪ ಪುರಿ ಖಾರ
ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಅಷ್ಟೇ, ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಟೀ ಜೊತೆಗೆ ಒಳ್ಳೆ ಚುರುಮುರಿ ಸಂಜೆ ಸ್ನ್ಯಾಕ್ಸಿಗಾಯಿತು. ಟೀ ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪ ಚುರುಮುರಿ ತಿಂದು ಈ ಸಂಜೆ ಈವ್ನಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.